ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗ್ಡೆ ಅಂತ. ಸೊ ಇವತ್ತು ಅದಕ್ಕಿಂತ ಮೊದಲು ಹ್ಯಾಪಿ ಹೋಲಿ ಎಲ್ರಿಗೂ. ಹೋಳಿ ಹಬ್ಬದ ಶುಭಾಶಯಗಳು. ಈ ಒಂದು ಕಲರ್ಫುಲ್ ಫೆಸ್ಟಿವಲ್ ಏನಿದೆ ನಿಮ್ಮ ಲೈಫಲ್ಲೂ ಅದೇ ರೀತಿ ಕಲರ್ಫುಲ್ ಕಲರ್ಸನ್ನು ತಗೊಂಡು ಬರಲಿ. ನಿಮ್ಮ ಲೈಫಲ್ಲಿ ಎಲ್ಲ ನಿಮ್ಮ ಜೀವನ ಎನ್ನೋದು ಎಲ್ಲ ಕಲರ್ಗಳಿಂದ ತುಂಬಿರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಇವತ್ತೊಂದು ವಿಶೇಷವಾಗಿರೋ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ, ಲಾಸ್ಟ್ವರೆಗೂ ನೋಡಿ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕಿಂತ ಮೊದಲು ಆಲ್ರೆಡಿ ನಮ್ಮ ಏನು ಮನಿ ಮ್ಯಾಜಿಕ್ ವರ್ಕ್ಶಾಪ್ ಅಂತ ಏನಿದೆ ಅದಕ್ಕೆ ಆಲ್ರೆಡಿ ಎಷ್ಟೊಂದು ಜನ ಜಾಯ್ನ್ ಆಗಿದ್ದಾರೆ. ಸ್ವಲ್ಪ ಸೀಟ್ಸ್ ಮಾತ್ರ ಇದೆ. ನೋಡೋದನ್ನು, ಜಾಯ್ನ್ ಆಗೋದನ್ನು ಮರಿಬೇಡಿ, ಯಾಕೆಂದರೆ ಇಟ್ಸ್ ವರ್ತ್ ಟು ಜಾಯ್ನ್. ಎಸ್, ಓಕೆ. ಸೊ ಯಸ್, ನೀವು ಏನು ಬರೀ ತುಂಬ ವೀಡಿಯೋಸ್ಗಳನ್ನು ನೋಡಿರ್ತೀರ. ಟೆಕ್ನಿಕ್ಸ್ ಇರ್ಬೋದು, ಲಾ ಆಫ್ ಅಟ್ರಾಕ್ಷನ್ ಇರ್ಬೋದು, ಲಾ ಆಫ್ ಎಸಂಪ್ಷನ್ಸ್ ಇರ್ಬೋದು, ಅದಿರ್ಬೋದು, ಇದಿರ್ಬೋದು. ಅದು ಅಲ್ಲದೆ ಎಷ್ಟೊಂದು ಟೆಕ್ನಿಕ್ಸ್ ಇದೆ. ಹಂಗಿರಬೇಕು, ಹಿಂಗಿರಬೇಕು, ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು ಅಂತ ಎಷ್ಟೊಂದು ವೀಡಿಯೋಸ್ಗಳಿದೆ. ಈವನ್ ಕನ್ನಡದಲ್ಲೂ ಎಷ್ಟೊಂದು ವೀಡಿಯೋಸ್ಗಳಿದೆ. ಸೊ ಅಷ್ಟೆಲ್ಲ ಮಾಡ್ತೀವಿ, ಪ್ರತಿಯೊಂದನ್ನು ಚಾಚು ತಪ್ಪದೆ ಮಾಡ್ತೀವಿ. 5x55 ಮಾಡ್ತೀವಿ, 369 ಮಾಡ್ತೀವಿ. ಆದರೂ ನಮ್ಮ ಮ್ಯಾನಿಫೆಸ್ಟೇಷನ್, ನಾವು ಅಂದ್ಕೊಂಡಿರೋ ಜೀವನ ಅನ್ನೋದು ಅಲ್ಲೇ ಇರುತ್ತೆ, ನಮ್ಮ ಹತ್ರ ಬರಲ್ಲ. ಯಾಕೆ ಬರಲ್ಲ? ನಾವು ಅಂದ್ಕೊಂಡಿದ್ದು ನಮ್ಮ ಹತ್ರಕ್ಕೆ ಯಾಕೆ ಬರಲ್ಲ? ಎಷ್ಟೊಂದು ಸ್ಟ್ರಿಕ್ಟಾಗಿ ಪ್ರತಿಯೊಂದನ್ನು ಪಾಲಿಸ್ತೀವಿ. ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು, ಏನೇನೋ ಹೇಳಿರ್ತಾರೆ, ಅದನ್ನೆಲ್ಲದನ್ನು ಮಾಡ್ತೀವಿ. ಆದರೂ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ನಮ್ಮ ಹತ್ರ ಬಂದಿರಲ್ಲ. ಯಾಕೆ? ಎಸ್, ಅದ್ರ ಬಗ್ಗೆನೇ ಮಾತಾಡ್ತೀನಿ ಇವತ್ತು. ಒಂದು ಈಸಿಯಾಗಿರೋದು, ಇದನ್ನು ನಿಮಗೆ ಯಾರೂ ಹೇಳಿರಲ್ಲ, ಯಾರೂ ಹೇಳ್ಕೊಟ್ಟಿರಲ್ಲ. ಇಟ್ಸ್ ವೆರಿ ಈಸಿ. ಓಕೆ, ಇಷ್ಟೇ ಮ್ಯಾನಿಫೆಸ್ಟೇಷನ್ ಅಂದರೆ. ಸಿ, ನಿಮ್ಮ ಒಂದು ಇವಾಗ ಕಣ್ಮುಂದೆ ಇರೋದೇನಿದೆ, ದಟ್ ಈಸ್ ಅ 3D ವರ್ಲ್ಡ್. 3D ಅಂದರೆ ನಿಮ್ಮ ಕಣ್ಮುಂದೆ ಇರೋದು ಇಟ್ಸ್ ಅ ಡೆಡ್ ರಿಯಾಲಿಟಿ ಅಂತ ನಾನು ತುಂಬ ಸರಿ ಹೇಳಿದ್ದೀನಿ. ಓಕೆನಾ? ಸೊ ಈ ಒಂದು ಡೆಡ್ ರಿಯಾಲಿಟಿ ಏನಿದೆ, ನಾವೇನು ಮಾಡ್ತೀವಿ, ಅದನ್ನೇ ನೋಡಿಕೊಂಡು, ಅದನ್ನೇ ಚೆಕ್ ಮಾಡಿಕೊಂಡು ಅದರಲ್ಲೇ ಮುಳುಗಿರ್ತೀವಿ. ಬಟ್ ಇಟ್ಸ್ ಅ ಡೆಡ್ ರಿಯಾಲಿಟಿ. ಅದು ಸತ್ತು ಹೋಗಿದೆ. ಆಲ್ರೆಡಿ ನೀವೇ ಕ್ರಿಯೇಟ್ ಮಾಡಿದಿರ. ಏನು ನಿಮ್ಮ ಸಿಚುವೇಶನ್ಸ್ ಏನಿದೆ ಅದನ್ನು ನೀವೇ ಕ್ರಿಯೇಟ್ ಮಾಡಿರ್ತೀರ. ಅದೇನು ಏನು ಮಾಡ್ತೀರಾ, ವಾಪಸ್ ಅದನ್ನು ನೋಡಿ ಚೆಕ್ ಮಾಡಿ ಅದ್ರ ಮೇಲೆ ಫ್ರಸ್ಟ್ರೇಟ್ ಆಗಿ ವಾಪಸ್ ಅದನ್ನೇ ತಗೊಳ್ತೀರ. ವಾಪಸ್ ಅದೇ ಕ್ರಿಯೇಟ್ ಆಗುತ್ತೆ. ಆಮೇಲೆ ಹೇಳ್ತೀರಾ, ನನ್ನ ಜೀವನ ಯಾಕೆ ಹೀಗಿದೆ, ನನ್ನ ಲೈಫ್ ಚೇಂಜ್ ಆಗ್ತಾ ಇಲ್ಲ, ನಾನು ಯಾಕೆ ಹಿಂಗಿದ್ದೀನಿ ಅಂತ ಏನು ಮಾಡ್ತೀರಾ, ಅಲ್ಲಿಂದ ಶುರು ಮಾಡ್ತೀರಾ, ವಾಪಸ್ ಸ್ಟಾರ್ಟ್ ಮಾಡ್ತೀರಾ. ಬಟ್ ಇದೆಲ್ಲ ಸತ್ಯನಾ? ಇದೆಲ್ಲ ಚೇಂಜ್ ಮಾಡ್ಬೋದಾ? ನಾವೆಲ್ಲರೂ ಚೇಂಜ್ ಆಗ್ಬೋದಾ? ನಮ್ಮ ಲೈಫನ್ನು ನಮಗೆ ಬೇಕಾದ ಹಾಗೆ ಲೀಡ್ ಮಾಡ್ಬೋದಾ ಈಸಿ ಆ್ಯಂಡ್ ಎಫರ್ಟ್ಲೆಸ್ ಆಗಿ? ಯಸ್, ಪ್ರತಿಯೊಂದಕ್ಕೂ ಯಸ್. ಯಾಕಂದರೆ ನಮ್ಮ ಎಸಂಪ್ಷನನ್ನು ಚೇಂಜ್ ಮಾಡಿದ್ರೆ ಆಯಿತು. ಎಸ್, ದಟ್ ಈಸ್ ದ ಟ್ರೂ ಥಿಂಗ್. ಅದು ಅಲ್ಲದೆ ಒಂದು ಈಸಿಯಾಗಿರೋದನ್ನು ಹೇಳ್ಕೊಡ್ತೀನಿ. ಯಾವ ರೀತಿ ನನಗೊಂದು 2-3 ಡೇಸಿಂದ ನನಗೆ ಒಂದು ರೀತಿ ಸ್ಟ್ರಾಂಗಾಗಿ ಅನ್ನಿಸ್ತಾ ಇತ್ತು. ಎಸ್, ಈ ರೀತಿ ಆದರೆ ಆಗುತ್ತೆ ಅಂತ. ಆ ರೀತಿ ಈಸಿಯಾಗಿ ನಾನು ಎಷ್ಟೊಂದು ದಿವಸದಿಂದ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ಆಗಿದೆ ಕೂಡ, ಇಲ್ಲ ಅಂತ ಹೇಳಲ್ಲ. ಆದರೆ ಕೆಲವೊಂದೆಲ್ಲ ಏನಾಗುತ್ತೆ, ಒಂದು ರೀತಿ ಫ್ರಸ್ಟ್ರೇಟ್ ಮಾಡುತ್ತೆ ನಮಗೆ. ಒಂದು ರೀತಿ ಅಯ್ಯೋ ಇನ್ನೂ ಆಗಿಲ್ವಲ್ಲ ಅಂತ. ಸೊ ಬಟ್ ಏನಿದೆ, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಯೂಟ್ಯೂಬನ್ನೇ ತಗೊಳ್ಳಿ. ಯೂಟ್ಯೂಬಲ್ಲಿ ಎಷ್ಟು ವೀಡಿಯೋಸನ್ನು ಹಾಕ್ತಾ ಇರ್ತೀನಿ, ಎಷ್ಟೊಂದು ಜನ ಇಷ್ಟಪಡ್ತಾರೆ. ಓಕೆ, ಬಟ್ ನಾನೇನು ಅಂದ್ಕೊಂಡಿದ್ದೀನಿ, ನನ್ನ ಸಬ್ಸ್ಕ್ರೈಬರ್ಸ್ ಕೌಂಟ್ ಏನು ಅಂದ್ಕೊಂಡಿದ್ದೀನಿ, ಅಲ್ಲಿಗೆ ನಾನಿನ್ನು ನನ್ನ 3Dಯಲ್ಲಿ ರೀಚ್ ಆಗಿಲ್ಲ. ಏನಾಗುತ್ತೆ, ನಾನು ಅಫರ್ಮೇಷನನ್ನು ಹೇಳ್ತಾ ಇರ್ತೀನಿ. ಬಟ್ ಏನು, ವಾಪಸ್ ನಾನು ನನ್ನ ಯೂಟ್ಯೂಬ್ ಚಾನೆಲನ್ನು ನಾನು ನೋಡಿದಾಗ ಅಲ್ಲಿರೋ ನಂಬರು ಆಬ್ವಿಯಸ್ಲಿ ನನ್ನ ಮೈಂಡ್ ರೀಡ್ ಮಾಡುತ್ತೆ. ಆವಾಗ ಏನಾಗುತ್ತೆ, ಇಷ್ಟು ದಿವಸ ನಾನು ಏನು ಹೇಳಿದ್ದೆ, ಇಷ್ಟು ದಿವಸ ನಾನು ಏನು ಅಫರ್ಮ್ ಮಾಡಿದ್ದೆ ಅದೆಲ್ಲ ಗುಳುಮ್ಮ.
ಯಾಕೆಂದರೆ ನಮ್ಮ ಒಂದು ನಮ್ಮ ಏನು ಕಣ್ಣು ಕಾಣಿಸುತ್ತೆ, ಕಣ್ಣಿಗೆ ಕಾಣಿಸೋದನ್ನು ನಾವು ಬೇಗ ನಂಬಿಡ್ತೀವಿ, ವಾಪಸ್ ಅದನ್ನೇ ತಗೊತೀವಿ. ಆವಾಗ ಅಯ್ಯೋ ಅನಿಸುತ್ತೆ. ಎಷ್ಟೇ ಅಯ್ಯೋ ಇಟ್ಸ್ ನಾಟ್ ಮೈ ರಿಯಾಲಿಟಿ ಹಾಗೆ ಹೀಗೆ ಹೇಳಿದ್ರೂ ಅಲ್ಲಿ ಒಂದು ಒಂದು ಸಣ್ಣದಾದ ಒಂದು ಫ್ರಸ್ಟ್ರೇಷನ್ ಬರುತ್ತೆ. ಏನು ಬೇಡಪ್ಪ ಸಾಲಿ ಅಂತ ಅನಿಸುತ್ತೆ. ಅದು ಯಾಕೆ ಅಂತ ನಾನು ಅದ್ರ ಹಿಂದೆ ಬಿದ್ದಾಗ ನನಗೆ ನಾನೇ ತಿಳ್ಕೊಂಡಿದ್ದ ಒಂದು ಸತ್ಯ ಅಂದರೆ ಇದು. ಇವಾಗ ಏನಂದರೆ ನಿಮ್ಮ ಕಣ್ಮುಂದೆ ಇರೋ 3D ರಿಯಾಲಿಟಿನ ನಾವು ಯಾವತ್ತೂ ಹೇಳ್ತೀವಿ ಇಟ್ಸ್ ನಾಟ್ ಟ್ರೂ ಅಂತ. ಇವಾಗ ನೀವೇನು ಮಾಡಬೇಕು ಅಂದರೆ, ನೀವು ವಾಟ್ ಯು ಅಫರ್ಮಿಂಗ್, ನೀವು ಏನು ಹೇಳ್ತಾ ಇದ್ದೀರಾ, ನೀವು ಎಲ್ಲರೂ ಹೇಳ್ತಾರೆ ನಿಮ್ಮ ಮೈಂಡಲ್ಲಿ ನೀವೇನು ಮಾಡ್ತಾ ಇರ್ತೀರ, ನಿಮ್ಮ 4D ರಿಯಾಲಿಟಿಲಿ ನೀವೇನು ಅಫರ್ಮ್ ಮಾಡ್ತಾ ಇರ್ತೀರ, ದಟ್ ಈಸ್ ದ ಟ್ರೂ ಥಿಂಗ್, ದ್ಯಾಟ್ ಈಸ್ ದ ಥಿಂಗ್, ಅದು ನಿಮ್ಮ ಲೈಫು, ನೀವೇ ಕ್ರಿಯೇಟ್ ಮಾಡ್ತೀರಾ ಅಂತ. ಬಟ್ ಯಾವಾಗ ನಾವು ಮಾಡ್ತೀವಿ ಆವಾಗ ಮಾತ್ರ ಗೊತ್ತಾಗುತ್ತೆ. ಬೇರೆಯವ್ರು ಹೇಳಿದಾಗ ಹೌದೇನೋ ಅನ್ಸುತ್ತೆ. ಸೊ ನೀವೇ ಚೆಕ್ ಮಾಡಿ ನೋಡಬೇಕು. ಇವಾಗ ನನ್ನ ಯೂಟ್ಯೂಬ್ದೊಂದು ಏನಿದೆ ಅದು ಏನಂದರೆ ದ್ಯಾಟ್ ಈಸ್ ನಾನೇ ಕ್ರಿಯೇಟ್ ಮಾಡಿದ್ದು. ಆ ಯೂಟ್ಯೂಬಲ್ಲಿರೋ ಸಬ್ಸ್ಕ್ರೈಬರ್ಸ್ ಇರ್ಬೋದು, ಆ ನನ್ನ ವೀಡಿಯೋಸ್ ಇರ್ಬೋದು, ಅದೆಲ್ಲನೂ ನಾನೇ ಕ್ರಿಯೇಟ್ ಮಾಡಿದ್ದು. ನಿನ್ನೆ ನಾನು ಅದನ್ನು ಕ್ರಿಯೇಟ್ ಮಾಡಿದ್ದೀನಿ. ಇವತ್ತು ನಾನು ಚೇಂಜ್ ಮಾಡ್ಕೊಂಡಿರ್ಬೋದು, ಬಟ್ ಇಷ್ಟು ದಿವಸ ನಾನು ಅದನ್ನೇ ಕ್ರಿಯೇಟ್ ಮಾಡ್ತಾ ಇದ್ದೆ. ಅದು ಆಲ್ರೆಡಿ ನನ್ನ ಕಣ್ಮುಂದೆ ಇದೆ. ದ್ಯಾಟ್ ಈಸ್ ಮೈ ಕ್ರಿಯೇಷನ್ ಓನ್ಲಿ. ಇಟ್ಸ್ ನಾಟ್ ಟ್ರೂ ಹಾಗೆ ಹೀಗೆ ಹೇಳೋ ಇದು ಬೇಕಾಗಿಲ್ಲ. ಯಾಕೆಂದರೆ ಅದು ನಾನೇ ಕ್ರಿಯೇಟ್ ಮಾಡಿದ್ದು. ಆ ನಿಮ್ಮ ಕಣ್ಮುಂದೆ ಇರೋ ರಿಯಾಲಿಟಿನ ನೀವೇ ಕ್ರಿಯೇಟ್ ಮಾಡಿದ್ದು. ಇಟ್ಸ್ ನಾಟ್ ಟ್ರೂ. ನನ್ನ ಲೈಫಲ್ಲಿ ಹಾಗೆ ಹೀಗೆ ಏನು ನೀವು ಹೇಳ್ತಾ ಇದ್ದೀರಾ, ಏನು ಅಫರ್ಮೇಷನ್ ಹೇಳ್ತಾ ಇದ್ದೀರಾ, ನಂದು ಅದೇ ಸತ್ಯ ಹಾಗೆ ಹೀಗೆ ಅಂತ ಹೇಳಿದಾಗ ಏನಾಗುತ್ತೆ, ನಿಮ್ಮಲ್ಲಿ ಒಂದು ಫ್ರಸ್ಟ್ರೇಷನ್ ಬರುತ್ತೆ. ನಿಮ್ಮ ಫ್ರಸ್ಟ್ರೇಟಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ದೂರ ಹೋಗುತ್ತೆ, ಹತ್ತಿರ ಬಂದಿದ್ದು ದೂರ ಹೋಗುತ್ತೆ. ಆವಾಗ ಏನು ಮಾಡಬೇಕು, ನಿಮ್ಮ ಕಣ್ಮುಂದೆ ಇರೋ ರಿಯಾಲಿಟಿ. ನಾನು ಇವಾಗ ಯೂಟ್ಯೂಬನ್ನು ಓಪನ್ ಮಾಡಿ ನೋಡ್ತೀನಿ, ನನಗೆ ಏನೂ ಆಗಲ್ಲ, ಏನೂ ಅನಿಸಲ್ಲ ಈಗ ಒಂದು 3-4 ದಿವಸದಿಂದ. ಯಾಕೆಂದರೆ ನಾನು ಹೇಳ್ತೀನಿ ಯಸ್ ಇಟ್ಸ್ ಟ್ರೂ, ಇದು ಸತ್ಯ, ಇದನ್ನು ನಾನು ನಿನ್ನೆ ರಿಯಾಲಿಟಿ, ಇಟ್ಸ್ ಮೈ ಇದು ನಿನ್ನೆದು, ನಾನು ನಿನ್ನೆ ಕ್ರಿಯೇಟ್ ಮಾಡಿದ್ದು, ಇದು ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರೋದು, ಇದನ್ನು ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಬಟ್ ಇವಾಗ ಏನು ಅಫರ್ಮೇಷನನ್ನು ನಾನು ಹೇಳ್ತಾ ಇದ್ದೀನಿ, ಇವಾಗ ರೈಟ್ ನಾವು ನಾನೇನು ಅಫರ್ಮೇಷನ್, ನನ್ನ ಯೂಟ್ಯೂಬ್ ಚಾನಲ್ ಇಷ್ಟೊಂದು ಗ್ರೋ ಆಗ್ತಾ ಇದೆ, ನನ್ನ ಅಷ್ಟು ಫಾಲೋವರ್ಸ್ ಇದ್ದಾರೆ, ಅಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅಷ್ಟೊಂದು ಇದು ಹಾಗೆ ಹೀಗೆ ಎಷ್ಟೊಂದು ಜನರಿಗೆ ಉಪಯೋಗ ಆಗಿದೆ, ಅದು ಇದು ಅಂತ ನಾನು ಏನು ಹೇಳ್ತಾ ಇದ್ದೀನಿ, ದ್ಯಾಟ್ ಈಸ್ ಮೈ ರಿಯಾಲಿಟಿ, ಅದು ನನ್ನ ರಿಯಾಲಿಟಿ. ಸೊ ಇವಾಗ ಏನಿದೆ ಈ ಒಂದು ನಿನ್ನೆ ನಾನು ಕ್ರಿಯೇಟ್ ಮಾಡಿದ್ದು, ಯಸ್ ಅದು ಬೇಡ. ನಾನು ಅದನ್ನು ಇವಾಗ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಅಡುಗೆ ಮಾಡಿರ್ತೀರ, ಇಷ್ಟಪಟ್ಟು ಮಾಡಿರ್ತೀರ, ಓಕೆ, ಅದನ್ನು 1 ದಿವಸ ಇಟ್ಕೊಂಡು ತಿಂತೀರ, 2ನೇ ದಿವಸ ಇಟ್ಕೊಂಡು ತಿಂತೀರ, 3ನೇ ದಿವಸ ಅದು ಹಾಳಾಗತ್ತೆ. ಓಕೆ, ಅದನ್ನು ಮತ್ತಿಟ್ಕೊತೀರ, ಇಲ್ಲ ನಾನೇ ಮಾಡಿದ್ದು, ನಾನು ಅಷ್ಟೊಂದು ಪ್ರೀತಿಯಿಂದ ಮಾಡಿದ್ದೀನಿ, ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ಮತ್ತಿಟ್ಕೊತೀರ, ಅದನ್ನು ಬಿಸಾಕ್ತಿರ ತಾನೆ. ಸೇಮ್ ಇದೇನೆ, ಮತ್ತು ಹೊಸದನ್ನು ಮಾಡ್ತೀರ. ಇದು ಅದೇನೆ. ನಾವು ನಿನ್ನೆ ಮಾಡಿರೋದನ್ನು, ನಾನು ನಿನ್ನೆ ಕ್ರಿಯೇಟ್ ಮಾಡಿರೋದನ್ನು ಇವತ್ತು ಯಾಕೆ ನಾನು ಇಟ್ಕೊಳ್ಳಿ, ಅದು ನನಗೆ ಬೇಕು ಅಂದರೆ ಇಟ್ಕೋಬೋದು, ಬಿಸಿ ಮಾಡಿನೋ ಹಾಗೆ ಹೀಗೆ ಅಂತ. ಎಷ್ಟು ದಿವಸ ಇಟ್ಕೊತೀರ, ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ಎಲ್ಲ ಓಕೆ. ಸೊ ಇವಾಗ ನೀವು ಇವಾಗೇನು ಕ್ರಿಯೇಟ್ ಮಾಡಿದಿರಾ, ಇವಾಗ ನಿಮ್ಮ ಮೈಂಡಲ್ಲಿ ಏನಿದೆ, ನಿಮಗೆ ಯಾವ ರಿಯಾಲಿಟಿ ಬೇಕು, ನಿಮಗೆ ಯಾವ ರೀತಿ ಲೈಫ್ ಬೇಕು, ಯಾವ ಲೈಫನ್ನು ನೀವು ಇಷ್ಟಪಡ್ತೀರಾ, ಯಾವ ರೀತಿ ಇರೋಕ್ಕೆ ಇಷ್ಟಪಡ್ತೀರಾ, ಅದನ್ನು ಇವತ್ತು ಕ್ರಿಯೇಟ್ ಮಾಡಿ. ಎಲ್ಲನೂ ನಿಮ್ಮ ಕೈಲಿದೆ, ನೀವು ಕ್ರಿಯೇಟ್ ಮಾಡ್ಬೋದು. ನಿಮ್ಮ ಮೈಂಡಲ್ಲಿ ನಿಮ್ಮ ಅಫರ್ಮೇಷನಿಂದ ನಿಮ್ಮ ಥಾಟ್ಸನ್ನು ಚೇಂಜ್ ಮಾಡಿ. ಸೇಮ್ ನಿನ್ನೆ ರೀತಿಯೇ ಯೋಚನೆ ಮಾಡೋದು ಬಿಟ್ಟು ಬೇರೆ ರೀತಿ ಯೋಚನೆ ಮಾಡಿ. ಇವಾಗ ಏನು ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಇದೆ, ಐ ಆಮ್ ಸೋ ಥ್ಯಾಂಕ್ಫುಲ್. ಅಷ್ಟೊಂದು ಜನ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಬಟ್ ಇನ್ನೂ ಜಾಸ್ತಿ ಜನಕ್ಕೆ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಬೇರೆದನ್ನು ಕ್ರಿಯೇಟ್ ಮಾಡ್ತೀನಿ. ದ್ಯಾಟ್ ಈಸ್ ಮೈ ರಿಯಾಲಿಟಿ. ಅಲ್ಲಿ ಫ್ರಸ್ಟ್ರೇಷನ್ ಇರಲ್ಲ. ಇವಾಗ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದನ್ನು ನಾನು ಮಾಡಿದ್ದೀನಿ ಅನ್ನುವಾಗ, ಇವಾಗ ಉಳಿದಿದ್ದನ್ನು ನಾನು ಮಾಡ್ತೀನಿ, ಉಳಿದಿದ್ದನ್ನು ನಾನು ಕ್ರಿಯೇಟ್ ಮಾಡಬಲ್ಲೆ ಅಂತ ನಾನು ಕ್ರಿಯೇಟ್ ಮಾಡ್ತೀನಿ. ಆವಾಗ ನನ್ನಲ್ಲಿರೋ ಒಂದು ಫ್ರಸ್ಟ್ರೇಷನ್ ಏನಿದೆ
ಹೋಗ್ಬಿಡತ್ತೆ. ಮನಸ್ಸು ಪ್ರಶಾಂತವಾಗುತ್ತೆ. ವಾವ್, ನಾನು ಏನು ಬೇಕಿದ್ರೂ ಮಾಡಬಲ್ಲೆ, ನಾನು ಏನು ಬೇಕಿದ್ರೂ ಕ್ರಿಯೇಟ್ ಮಾಡಬಲ್ಲೆ ಅಂತ ನನಗೆ ಆ ಒಂದು ನಂಬಿಕೆ ಬರುತ್ತೆ. ಅದು ಹೇಗೆ ಸಾಧ್ಯ ಆಯಿತು? ನಾನು ಇವಾಗ ಏನು ಮಾಡಿದ್ದೀನಿ, ಎಸ್ ಅದನ್ನು ಮಾಡಿದ್ರೆ ಇದನ್ನು ಮಾಡ್ಬೋದು, ಅದನ್ನು ಕ್ರಿಯೇಟ್ ಆಗಿದೆ, ಅದು ಕ್ರಿಯೇಟ್ ಆಗಿದೆ ಅಂದರೆ ಇದು ಕ್ರಿಯೇಟ್ ಆಗುತ್ತೆ ಆಬ್ವಿಯಸ್ಲಿ. ಆ ಒಂದು ನನ್ನ ಮೈಂಡಲ್ಲಿ ಇವಾಗ ನನ್ನ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ, ಐ ಆಮ್ ಸೋ ಥ್ಯಾಂಕ್ಫುಲ್. ಅಷ್ಟಿದೆ ನನ್ನ ಹತ್ರ, ನಾನು ಆಲ್ರೆಡಿ ಅಷ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಇನ್ನು ನಾನು ಇನ್ನೇನೋ ಒಂದು ಡಿಫ್ರೆಂಟ್ ಅಮೌಂಟನ್ನು ನಾನು ಮೈಂಡಲ್ಲಿ ಯೋಚನೆ ಮಾಡಿದಾಗ ಆಬ್ವಿಯಸ್ಲಿ ಅದು ಸಾಧ್ಯ. ಆ ರೀತಿ ನೀವು ಕ್ರಿಯೇಷನ್ ಮಾಡಿದ್ರಿ ಅಂದರೆ ನಿಮ್ಮ ಲೈಫಲ್ಲಿ ಅನ್ನೋಯಿಂಗ್ಲಿ ನೀವು ಚೇಂಜಸ್ಸನ್ನು ನೋಡ್ತಾ ಹೋಗ್ತೀರಾ. ನಿಮಗೆ ಅಲ್ದಿದ್ರೆ ಏನಾಗುತ್ತೆ, ಎಲ್ಲ ವೀಡಿಯೋಸನ್ನು ನೋಡ್ತೀರಾ, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಒಂದು ರೀತಿ ಫ್ರಸ್ಟ್ರೇಟ್ ಆಗಿಬಿಡುತ್ತೆ. ಆಮೇಲೆ ಯಾವುದನ್ನು ಮಾಡದೆ ಓಲ್ಡ್ ಪರ್ಸನ್ ಮೊದಲೇ ಯಾವ ರೀತಿ ಇದ್ದರೆ ಅದೇ ಆಗಿಬಿಡುತ್ತೆ. ಇದೆಲ್ಲ ಸುಳ್ಳು, ಬೇರೆ ಕೆಲಸ ಇಲ್ಲ ಅಂತ ನೀವೇನು ಮಾಡ್ತೀರಾ, ವಾಪಸ್ ಓಲ್ಡ್ ಪರ್ಸನ್ ಆಗ್ತೀರಾ. ಯಾಕೆಂದರೆ ನಿಮ್ಮ ಬ್ರೈನ್ ಬಿಡಲ್ಲ. ನಾನು ಎಷ್ಟೋ ಸರಿ ಹೇಳಿದ್ದೀನಿ. ಬಟ್ ವೆಯ್ಟ್, ನೀವು ಏನು ಬೇಕಿದ್ರೂ ಚೇಂಜ್ ಮಾಡಬಹುದು. ನೀವು ಯಾವ ರೀತಿ ಲೈಫನ್ನು ಬೇಕಿದ್ರೂ ಲೀಡ್ ಮಾಡಬಹುದು. ಅದಕ್ಕೆ ಪರ್ಸಿಸ್ಟೆನ್ಸ್ ಅನ್ನೋ ಒಂದು ಪದ ಇದೆ. ಒಂದು ಬರ್ನಿಂಗ್, ನಿಮ್ಮಲ್ಲಿ ಚೇಂಜ್ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇರಬೇಕು, ಹಠ ಇರಬೇಕು, ಛಲ ಇರಬೇಕು, ಆಮೇಲೆ ಕಂಟಿನ್ಯೂಟಿ ಇರಬೇಕು. ಇಷ್ಟೇ, ಮತ್ತೇನೂ ಬೇಡ. ಯಾವುದೇ ಸಿಚುವೇಷನಲ್ಲಿದ್ದರೂ ನಿಮ್ಮ ಮೈಂಡಲ್ಲಿ ಥಾಟ್ಸ್ ಬರದೇ ಇರಲ್ಲ. ನೀವು ಹೇಗೆ ಬೇಕಿದ್ರೂ ಇರಿ, ಸುಮ್ಮನೆ ಕೂತ್ಕೊಳ್ಳಿ, ಏನು ಬೇಕಿದ್ರೂ ಮಾಡಿ, ಬಟ್ ನಿಮ್ಮ ತಲೆಯಲ್ಲಿ ಯೋಚನೆಗಳು ಬರುತ್ತೆ. ಆ ಯೋಚನೆನೇ ನಿಮಗೆ ಬೇಕಾದ ರೀತಿ ಉಪಯೋಗಿಸ್ಕೊಳ್ಳಿ. ದಟ್ಸ್ ಇಟ್. ಇಟ್ಸ್ ವೆರಿ ಈಸಿ. ಸೊ ನಾನು ಇಷ್ಟೊತ್ತು ಏನು ಹೇಳಿದೆ ಅದನ್ನು ಯೂಸ್ ಮಾಡಿಕೊಂಡು ನಿಮಗೆ ಬೇಕಾದ ರೀತಿ ನೀವು ಮ್ಯಾನಿಫೆಸ್ಟೇಷನನ್ನು ಮಾಡ್ಬೋದು. ಮ್ಯಾನಿಫೆಸ್ಟೇಷನ್ ಅನ್ನೋದು ಇಟ್ಸ್ ನಾಟ್ ಅ ನ್ಯೂ ಥಿಂಗ್. ಇದು ನಿಮಗೆ ಹೊಸದಲ್ಲ. ನೀವು ಆಲ್ರೆಡಿ ಎಷ್ಟು ಮಾಡ್ತಾ ಇರ್ತೀರ. ನಿಮ್ಮ ಜೀವನ ಫುಲ್ ನಿಮ್ಮದೇ ಆದ ಓನ್ ಕ್ರಿಯೇಷನ್. ಆದ್ದರಿಂದ ನೀವೇನು ಮಾಡಬೇಕು, ನಿಮಗೆ ಬೇಕಾದ ರೀತಿ ವಾಟ್ ಯು ವಾಂಟ್ ನಾವ್, ನಿಮ್ಮ ಲೈಫ್ ಯಾವ ರೀತಿ ಇರಬೇಕು, ನಿಮ್ಮ ಡಿಸೈರ್ ರಿಯಾಲಿಟಿ, ನಿಮ್ಮ ಡ್ರೀಮ್ ವರ್ಲ್ಡ್ ಯಾವ ರೀತಿ ಇರಬೇಕು, ಕ್ರಿಯೇಟ್ ದಟ್ಸ್ ಇಟ್. ಬೇರೆ ಏನು ಮಾಡೋದು ಬೇಡ. ಇಟ್ಸ್ ರಿಯಲಿ ವರ್ಕ್ಸ್. ಕಾಮ್ ಡೌನ್. ನಿಮ್ಮ ಕಣ್ಮುಂದೆ ಇರೋದನ್ನು ನಂಬಬೇಡಿ. ಯಾವ ರೀತಿ ಸಿಚುವೇಶನ್ ಬೇಕಿದ್ರೂ ಇರಲಿ, ಏನೇ ಬೇಕಿದ್ರೂ ಆಗಿರಲಿ. ಓಕೆ, ಸೊ ಎಸ್, ಆಲ್ರೆಡಿ ವೆಬಿನಾರ್ಗೆ ಎಷ್ಟೊಂದು ಜನ ಜಾಯ್ನ್ ಆಗಿದ್ದಾರೆ. ಮನಿ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸನ್ನು ಕೊಡ್ತೀನಿ. ಅದು ಅಲ್ಲದೆ 10,000 ರೂಪೀಸ್ ಗಿಫ್ಟ್ ಸಿಗುತ್ತೆ ನಿಮಗೆ. ಖಂಡಿತವಾಗಿಯೂ ಜಾಯ್ನ್ ಆಗಿ. ಅದು ಅಲ್ಲದೆ ಪರ್ಸ್ನಲ್ ಸೆಷನ್ಸ್ ಬೇಕಿದ್ರೂ ತಗೋಬೋದು, ಕ್ಲಾಸಸ್ ಬೇಕಿದ್ರೂ ತಗೋಬೋದು. ಸೊ ಎಸ್, ಏನು ಬೇಕಿದ್ರೂ ಮಾಡ್ಬೋದು. ಇಟ್ಸ್ ಯುವರ್ ಲೈಫ್. ಇಟ್ಸ್ ವರ್ತ್ ಟು ಜಾಯ್ನ್. ಇಟ್ಸ್ ಸ್ಮಾಲ್ ಅಮೌಂಟ್, 555. ಖಂಡಿತವಾಗಿಯೂ ಜಾಯ್ನ್ ಆಗಿ. ಓಕೆ, ಸೊ ಎಸ್, ಸುಮಾರು ಲಾಂಗ್ ವಿಡಿಯೋ ಆಯಿತು. ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯದಾಗಲಿ. ನೀವು ಅಂದ್ಕೊಂಡಿರೋ ಲೈಫ್ ನಿಮ್ಗೆ ಸಿಗಲಿ. ಗಾಡ್ ಬ್ಲೆಸ್ ಯು ಎವ್ರಿವನ್. ಬಾಯ್ ಬಾಯ್.